ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಎಸ್ ಓಕೆ, ಕಳಿಸಿ ಅವ್ರನ್ನ. ಎಕ್ಸ್ಕ್ಯೂಸ್ ಮೀ. ಕಮ್ ಇನ್. ಹೆಲೋ ರಮ್ಯಾ ಅವರೇ. ಹಾಯ್. ಬ್ಯುಸಿ ಇದ್ರಿ ಅನ್ಸುತ್ತೆ, ಅಪಾಯಿಂಟ್ಮೆಂಟ್ ತೊಗೊಳ್ದೆ ಬಂದೆ, ಸಾರಿ. ಪ್ಲೀಸ್ ಡೋಂಟ್ ಬಿ ಸೋ ಫಾರ್ಮಲ್ ತಿಲಕ್. ನೀವು ಬಂದಿದ್ದರಿಂದ ನನಗೆ ಏನೂ ತೊಂದರೆ ಆಗಿಲ್ಲ. ಆ್ಯಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಥ್ಯಾಂಕ್ಸಾ? ನನಗೆ? ಯಾಕೆ? ವೈದೇಹಿ ನದಿ ತೀರದ ಸಂರಕ್ಷಣೆಗೆ ನಾವು ಮಾಡ್ತಾ ಇರೋ ಆಂದೋಲನದ ಬಗ್ಗೆ ನೀವು ಟಿ ವಿಲಿ ಪೇಪರ್ಗಳಲ್ಲಿ ವರದಿ ಬರೋ ಹಾಗೆ ಮಾಡ್ತಾ ಇದ್ದೀರಾ, ಅದಕ್ಕೆ. ಇದ್ರಲ್ಲಿ ಥ್ಯಾಂಕ್ಸ್ ಏನು ಬಂತು? ಜರ್ನಲಿಸ್ಟ್ ಆಗಿ ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ಮೀಡಿಯಾದಲ್ಲಿ ಆಂದೋಲನದ ಬಗ್ಗೆ ರಿಪೋರ್ಟ್ ಬರೋ ಹಾಗೆ ಮಾಡಿರೋದ್ರಿಂದ ಎಲ್ಲ ಕಡೆ ಜನರಿಗೆ ಅದ್ರ ಬಗ್ಗೆ ಅರಿವು ಮೂಡ್ತಾ ಇದೆ. ಪೆಟ್ರೋಲಿಯಂ ಮೈನಿಂಗಿಗೆ ಅವಕಾಶ ಮಾಡಿಕೊಡ್ಬೇಕು ಮಾಡಿಕೊಡ್ಬಾರ್ದು ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆಗಳು ನಡೀತಾ ಇವೆ. ಜನ ಕೂಡ ನಮ್ಮ ಆಂದೋಲನದ ಪರವಾಗಿಯೇ ಮಾತಾಡ್ತಾ ಇದ್ದಾರೆ. ಓಹ್, ದ್ಯಾಟ್ಸ್ ಗ್ರೇಟ್. ನನಗೂ ಇದ್ರ ಬಗ್ಗೆ ರಿಪೋರ್ಟ್ಸ್ ಬರ್ತಾ ಇವೆ. ಜನರ ಪಾಸಿಟಿವ್ ರಿಯಾಕ್ಷನ್ ನೋಡಿ ನನಗೂ ತುಂಬ ಸಂತೋಷ ಆಯಿತು. ರಮ್ಯಾ ಅವರೇ, ನಮ್ಮ ಜನ ಎಲ್ಲ ತುಂಬ ಮುಗ್ಧರು, ಅಮಾಯಕರು. ಮೇಲಾಗಿ ಅವ್ರಿಗೆ ಶಿಕ್ಷಣ ಇರೋದಿಲ್ಲ. ಯಾರು ಏನೇ ಹೇಳಿದ್ರು ನಂಬಿಡ್ತಾರೆ. ಈ ಪೆಟ್ರೋಲಿಯಂ ಕಂಪ್ನಿ ಕೂಡ ಅಂಥ ಜನರನ್ನೇ ಟಾರ್ಗೆಟ್ ಮಾಡಿಕೊಂಡು ಪೆಟ್ರೋಲಿಯಂ ಮೈನಿಂಗ್ ವೈದೇಹಿ ನದಿ ತೀರದಲ್ಲಿ ಶುರು ಮಾಡಿದ್ರೆ ಅಲ್ಲಿರೋ ಜನರಿಗೆ ಒಳ್ಳೇದಾಗತ್ತೆ ಅನ್ನೋ ಹಾಗೆ ಅಭಿಪ್ರಾಯ ಮೂಡಿಸ್ಬಿಟ್ಟಿದ್ದಾರೆ. ಆದರೆ ಜನರಿಗೆ ನಿಮ್ಮ ರಿಪೋರ್ಟ್ ನೋಡಿದ ಮೇಲೆ ವೈದೇಹಿ ನದಿ ತೀರದಲ್ಲಿ ಪೆಟ್ರೋಲಿಯಂ ಮೈನಿಂಗ್ ಶುರು ಮಾಡಿದ್ರೆ ಆಗೋ ದುಷ್ಪರಿಣಾಮಗಳ ಬಗ್ಗೆ ಗೊತ್ತಾಗಿದೆ. ಈಗ ಜನ ಎಲ್ಲ ಸಂಘಟಕರಾಗ್ತಿದ್ದಾರೆ, ನಮ್ಮ ಆಂದೋಲನಕ್ಕೆ ಸೇರ್ತಾ ಇದ್ದಾರೆ. ನೀವು ಅಷ್ಟೊಂದು ಪರಿಣಾಮಕಾರಿಯಾಗಿ ಮಾತಾಡಿದ್ರಿ, ಅದಕ್ಕೆ ರಿಪೋರ್ಟ್ ಕೂಡ ಜನರ ಮೇಲೆ ಪರಿಣಾಮ ಬೀರಿದೆ. ಇದನ್ನು ನನ್ನ ಹೆಚ್ಚುಗಾರಿಕೆ ಏನೂ ಇಲ್ಲ. ಇಲ್ಲ ರಮ್ಯಾ ಅವರೇ, ಮೀಡಿಯಾದಲ್ಲಿರೋ ಜನರಿಗೆ ಜನರ ಬಗ್ಗೆ, ಸಮಾಜದ ಬಗ್ಗೆ ಕಾಳಜಿ ಇದೆ ಅನ್ನೋದನ್ನು ಮರೆತುಬಿಟ್ಟಿರ್ತಾರೆ. ಆದರೆ ನೀವು ಹಾಗಲ್ಲ. ನಿಮಗೆ ಸಮಾಜದ ಮೇಲೆ, ಪರಿಸರದ ಮೇಲೆ ಕಾಳಜಿ ಇದೆ. ನಾನು ತುಂಬ ಜನ ಮೀಡಿಯಾದವ್ರನ್ನ ನೋಡಿದ್ದೀನಿ ರಮ್ಯಾ ಅವರೇ. ಅವರು ಇಂಥ ರಿಪೋರ್ಟ್ಗಳನ್ನ ಮಾಡೋದು ಬರೀ ಹೆಸರಿಗೋಸ್ಕರ, ಪ್ರಶಸ್ತಿಗಳಿಗೋಸ್ಕರ, ಅಥವಾ ತಾವು ಕೆಲಸ ಮಾಡ್ತಾ ಇರೋ ಟಿ ವಿ ಚಾನಲ್ಲು ಅಥವಾ ಪೇಪರ್ನಲ್ಲಿ ಹೆಚ್ಚಾಗಿ ಬೇಡಿಕೆ ಬೆಳೆಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ಮುಂದುವರಿತಾ ಇದೆಯೋ ನಿಂತೋಯ್ತೋ ಅದ್ರ ಬಗ್ಗೆ ಏನು ಯೋಚನೆ ಮಾಡಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ಜನಪರವಾದ ಹೋರಾಟಗಳನ್ನು ಮಾಡೋದಕ್ಕೆ ಮೀಡಿಯಾಗಿಂತ ಒಳ್ಳೆ ಮಾಧ್ಯಮ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ನೀವು ಮಾಡ್ತಾ ಇರೋವಂಥ ಆಂದೋಲನಗಳನ್ನು ನಾನು ಮೀಡಿಯಾ ಮೂಲಕ ಬೆಂಬಲಿಸ್ತೀನಿ. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ರಮ್ಯಾ ಅವರೇ. ನೀವವತ್ತು ಅಮಿತ್ ಶ್ರೀವಾಸ್ತವ್ ಅವರು ಸಂದರ್ಶನ ಮಾಡಿದಾಗ ನಾನು ನಿಮ್ಮ ಬಗ್ಗೆ ಸ್ವಲ್ಪ ಕೋಪಿಸ್ಕೊಂಡ್ಬಿಟ್ಟಿದ್ದೆ. ಹೊರಟಾಗೋ ಮಾತಾಡ್ಬಿಟ್ಟೆ ಅನ್ಸುತ್ತೆ, ದಯವಿಟ್ಟು ಕ್ಷಮಿಸಿ. ಓ, ನೀವಿನ್ನೂ ಆ ವಿಷಯ ಮರ್ತೇ ಇಲ್ವಾ? ನಾನು ಅವತ್ತೇ ಹೇಳಿದ್ನಲ್ಲ ನನಗೇನು ಬೇಜಾರಾಗಿಲ್ಲ ಅಂತ. ನೀವಿನ್ನೂ ಅದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ನೀವು ನಮ್ಮ ಆಂದೋಲನನ ಮೀಡಿಯಾದಲ್ಲಿ ಬೆಂಬಲಿಸ್ತಿರೋದ್ರಿಂದ ನಮಗೆ ಸಾಕಷ್ಟು ಒಳ್ಳೆ ಪ್ರತಿಕ್ರಿಯೆಗಳು ಸಿಗ್ತಾ ಇದೆ. ಸಾಕಷ್ಟು NGOಗಳು, ಸ್ಕೂಲ್ಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳು, ಕಾಲೇಜ್ಗಳಲ್ಲಿ, ಆಫೀಸ್ಗಳಲ್ಲಿ ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ. ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಿ ಒಂದು ಗಿಫ್ಟ್ ಕೊಟ್ಟು ಹೋಗೋಣ ಅಂತ ಬಂದೆ. ಅಯ್ಯೋ, ಇದೆಲ್ಲ ಯಾಕೆ? ಇದರ ಅವಶ್ಯಕತೆ ಇರಲಿಲ್ಲ. ಇಲ್ಲ ರಮ್ಯಾ ಅವರೇ, ನನಗೆ ಸಂತೋಷ ಆಗುತ್ತೆ, ಪ್ಲೀಸ್. ಇದು ನನಗೆ ತುಂಬ ಇಷ್ಟವಾದ ಪುಸ್ತಕ, ನಿಮಗೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ಸ್. ಸರಿ ರಮ್ಯಾ ಅವರೇ, ನಾನು ಇನ್ನು ಹೊರಡ್ತೀನಿ. ಅಂದಹಾಗೆ ಇಲ್ಲೆಲ್ಲೂ ಕ್ಯಾಮ್ರಾ ಇಟ್ಟು ನಾನು ಮಾತಾಡೋದನ್ನು ರೆಕಾರ್ಡ್ ಮಾಡಲಿಲ್ಲ ತಾನೆ? ಯೋಚನೆ ಮಾಡಿಬಿಡಿ, ಇವತ್ತು ಕ್ಯಾಮ್ರಾ ಇಟ್ಟಿಲ್ಲ. ಆ್ಯಕ್ಚುಲಿ ನೀವು ಇದ್ದಕ್ಕಿದ್ದ ಹಾಗೆ ಬಂದುಬಿಟ್ರಿ. ನೀವು ಬರೋದೇನಾದರೂ ಮೊದಲೇ ಗೊತ್ತಿದ್ದಿದ್ರೆ ಬಹುಶಃ ನಾನು ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಮಾಡ್ತಾ ಇದ್ನೋ ಏನೋ. ಸರಿ ಹೋಯಿತು. ಆ ಪ್ರಸಾದ್ ಸರಿಯಾದ ಕಾರಣ ಹೇಳಿದೆ ನಮಗೆ ಹೊರಟಾಗಿ ಮಾತಾಡಿ ಕಳಿಸಿದ್ದಾನೆ. ಈ ಜಯಕುಮಾರಂಗೆ ಸಿಟ್ಟು ಜಾಸ್ತಿ. ಅವನೊಂದು ಹೇಳೋದು, ಇವನೊಂದು ಹೇಳೋದು. ಜಗಳ ಆಡ್ಕೊಂಡ್ರಂತ? ಜಗಳ ಅಂತೇನಿಲ್ಲ. ಪ್ರಸಾದ್ ನಮ್ಮ ಹತ್ರ ಮಾತಾಡ್ದ ಹಾಗೆ ಜಯಕುಮಾರನ ಹತ್ರನೂ ಮಾತಾಡೋದಂತೆ. ಅದಕ್ಕೆ ಇವನು ಕೋಪ ಮಾಡಿಕೊಂಡು ಪ್ರಸಾದಕ್ಕೆ ಬೈದು ಸಾರಿಕನಿಗೆ ಬೇರೆ ಗಂಡು ನೋಡಿ ಮದುವೆ ಮಾಡ್ತೀವಿ ಅಂತೆಲ್ಲ ಕೂಗಾಡ್ ಬಂದಂತೆ. ಸಾರಿಕಾ ಫೋನ್ ಮಾಡಿ ಹೇಳಿದ್ಲು. ಅಲ್ಲ, ನಾವು ಪ್ರಸಾದ್ ಹತ್ರ ಹೋಗಿ ಬಂದಿದ್ವಲ್ಲ, ಮತ್ತು ಜಯಕುಮಾರ ಯಾಕೆ ಹೋದ? ಜಗದೀಶ್, ಅದು ಏನು? ನಾವು ಮಾತಾಡ್ಕೊಂಡು ಬಂದಮೇಲೆ ಸಾರಿಕಾ ಹೋಗಿ ಪ್ರಸಾದ್ನ ಮೀಟ್ ಮಾಡಿದ್ದಾಳೆ.
ಹೌದಾ? ಇನ್ನೊಂದು ಸಾರಿ ತಾನೇ ಹೋಗಿ ನೇರವಾಗಿ ಕೇಳಿದ್ರೆ ಪ್ರಸಾದ್ ತನ್ನ ವರ್ತನೆಗೆ ಕಾರಣ ಹೇಳ್ಬೋದೇನೋ ಅಂತ ಹೋಗಿದ್ದಾಳೆ. ಆದರೆ ಪ್ರಸಾದ್ ವರ್ತನೆಯಲ್ಲಿ ಯಾವ ಬದಲಾವಣೆನೂ ಆಗಿಲ್ಲ. ಸಾರಿಕಾ ಬೇಜಾರು ಮಾಡಿಕೊಂಡು ಹತ್ಕೊಂಡು ಮನೆಗೆ ಬಂದಿದ್ದಾಳೆ. ಆ ಕೋಪಕ್ಕೆ ಜೈಕುಮಾರ ಹೋಗಿ ಪ್ರಸಾದ್ ಹತ್ರ ಜೋರಾಗಿ ಮಾತಾಡಿದ್ದಾನೆ. ಪ್ರಯೋಜನ ಏನು? ಪ್ರಸಾದ್ ವರ್ತನೆ ಕಾರಣ ಸಿಗ್ತಾ? ಸುಮ್ಮನೆ ಮಾತಿಗೆ ಮಾತು ಬೆಳೀತಷ್ಟೆ. ಅವನು ಯಾಕೆ ಹಾಗೆ ಆಡ್ತಿದ್ದಾನೆ ಅಂತಲೂ ಗೊತ್ತಾಗ್ತಿಲ್ಲ. ಜಗದೀಶ್, ಇನ್ನೊಂದು ವಿಚಾರ. ಏನು? ಪ್ರಸಾದ್ ಮೇಲಿನ ಕೋಪಕ್ಕೆ ಜೈಕುಮಾರ ಈಗಾಗಲೇ ಸಾರಿಕನ್ಗೆ ಬೇರೆ ಗಂಡು ನೋಡ್ತಿದ್ದಾನಂತೆ. ಇಷ್ಟೊತ್ತು ತನಕ ಸಾರಿಕಾ ಫೋನ್ ಮಾಡಿ ಇದನ್ನೇ ಹೇಳ್ಕೊಂಡು ಅಳ್ತಾ ಇದ್ಲು. ಏನು? ಗಂಡು ನೋಡ್ತಿದ್ದಾನಂತ? ಪ್ರಸಾದ್ನ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗೋಕ್ಕೆ ಸಾರಿಕಂಗೆ ಇಷ್ಟ ಇದೆಯಾ? ಇಷ್ಟ ಇರೋಕ್ಕೆ ಹೇಗೆ ಸಾಧ್ಯ? ಫೋನ್ ಮಾಡಿ ಅಳ್ತಾ ಇದ್ಲು ಅಂತ ನೀನೇ ಹೇಳಿದೆ. ಪ್ರಸಾದ್ ಹೀಗೆ ಮಾಡ್ತಿರೋದ್ರಿಂದ ಜೈಕುಮಾರ್ಗೆ ಕೋಪ ಬಂದಿದೆ, ಸಹಜ. ನಮಗೂ ಅಷ್ಟೇ ಕೋಪ ಬಂದಿದೆ. ಹಾಗಂತ ವಿವೇಚನೆ ಇಲ್ಲದೆ ವರ್ತಿಸಿ ಸಾರಿಕನ ಭಾವನೆಗೆ ಯಾಕೆ ಹರ್ಟ್ ಮಾಡಬೇಕು? ಜೈಕುಮಾರಂಗೆ ದುಡುಕ್ ಸ್ವಭಾವ, ಏನು ಮಾಡೋಕ್ಕಾಗತ್ತೆ ಹೇಳಿ? ಏನು ಮಾಡೋದು ಅಂತ ಕೈ ಚೆಲ್ಲಿ ಕೂತ್ಬಿಟ್ರೆ? ಫೋನ್ ಮಾಡು ಅಥವಾ ಮನೆಗೆ ಹೋಗಿ ಬುದ್ಧಿ ಹೇಳು. ನೋಡಿ ಸರ್, ಪ್ರಸಾದ್ ಸಾರಿಕನ ಮದುವೆ ಆಗಲಿಲ್ಲ ಅಂದರೆ ಅವಳಿಗೆ ಬೇರೆ ಮದುವೆ ಮಾಡಲೇಬಾರದು ಅಂತ ನಾನು ಹೇಳ್ತಿಲ್ಲ. ಆದರೆ ಇಂಥ ಸೂಕ್ಷ್ಮ ಪರಿಸ್ಥಿತಿಲಿ ಆ ರೀತಿ ಯೋಚನೆ ಮಾಡೋದು ಖಂಡಿತ ತಪ್ಪು ಅಂತ ಹೇಳ್ತಿದ್ದೀನಿ. ಸಾರಿಕಂಗೆ ಶಾಕ್ ಆಗಿದೆ. ಪ್ರಸಾದ್ ಈ ಮದುವೆ ಬೇಡ ಅಂದಿರೋದಕ್ಕೆ ದಿಕ್ಕು ತೋಚದೆ ದುಃಖ ಪಡ್ತಿದ್ದಾಳೆ. ಇಂಥ ಟೈಮ್ನಲ್ಲಿ ನಾವು ಅವಳಿಗೆ ಸಮಾಧಾನ ಹೇಳಬೇಕು, ಧೈರ್ಯ ತುಂಬಬೇಕು. ಅದನ್ನು ಬಿಟ್ಟು ಬೇರೆ ಹುಡುಗನ ನೋಡಿ ಮದುವೆ ಮಾಡ್ತೀವಿ ಅಂದರೆ ತಪ್ಪಾಗತ್ತೆ ಸರ್. ಇವು ಇಷ್ಟಕ್ಕೂ ಪ್ರಸಾದ್ ಯಾಕೆ ಹೀಗೆ ಮಾಡ್ತೇನೆ ಅನ್ನೋದ್ರ ಬಗ್ಗೆ ಸರಿಯಾದ ಕಾರಣ ಸಿಗ್ತಿಲ್ಲ ನಮಗೆ. ಒಳ್ಳೆ ಹುಡುಗ ಅವನು, ಯಾಕೆ ಹೀಗೆ ಆಡ್ತಿದ್ದಾನೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಸರಿಯಾದ ಉತ್ತರ ಸಿಗ್ತಿಲ್ಲ. ಆ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ನಾವು ದುಡ್ಕೋದು ಬೇಡ. ಓಕೆ? ಹಾಗಂತ ಜೈಕುಮಾರಂಗೂ ಹೇಳು. ಬೇಕಿದ್ರೆ ನಾನು ಬರ್ತೀನಿ, ಸಾರಿಕನ್ ಮಾತಾಡ್ಸ್ಕೊಂಬರೋಣ. ಪ್ರಿನ್ಸ್, ಅಮ್ಮ ಅಮ್ಮ, ಏನಪ್ಪ ರಾಜೀವ? ಮಗು ಎಲ್ಲಿ ಕಾಣ್ತಿಲ್ಲ? ಆಶಾ ಮಗುನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾಳೆ. ಆಸ್ಪತ್ರೆಗ? ಯಾಕೆ, ಏನಾಯ್ತು? ಯಾಕಪ್ಪ ಅಷ್ಟು ಗಾಬರಿ ಆಗ್ತೀಯಾ? ಮಗು ಪೋಲಿಯೋ ಡ್ರಾಪ್ಸ್ ಹಾಕ್ಸೋದಕ್ಕೆ ಆಶಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾಳೆ. ಮೊನ್ನೆ ನೀನೇ ಹೇಳ್ತಿದ್ಯಲ್ಲ ಮಗು ಪೋಲಿಯೋ ಡ್ರಾಪ್ಸ್ ಹಾಕಿಸ್ಬೇಕು ಅಂತ. ಓ ಹೌದಲ್ವಾ, ಮಗು ಒಂದು ಕ್ಷಣ ಕಾಣಿಸ್ಲಿಲ್ಲ ಅಂದ ತಕ್ಷಣ ಗಾಬರಿ ಆಗ್ಬಿಡ್ತು. ಯಾಕಷ್ಟು ಗಾಬರಿ ಆಗ್ತೇಪ್ಪ? ನಾವೆಲ್ಲ ಇಲ್ವಾ ಮಗುನ ನೋಡ್ಕೊಳಕ್ಕೆ? ಓಹ್ ನೋಡು, ಆಶಾ ಮಗುನ ಕರ್ಕೊಂಬಂದೇ ಬಿಟ್ಲು. ಹಲೋ ರಾಜೀವ್. ಹಲೋ. ನೋಡಮ್ಮ, ಇವನು ಮಗು ರೂಮ್ನಲ್ಲಿ ಇಲ್ಲದೆ ಇರೋದು ನೋಡಿ ತುಂಬ ಗಾಬರಿ ಆಗಿಬಿಟ್ಟಿದ್ದ. ಆಮೇಲೆ ನಾನೇ ಹೇಳಿದೆ ಆಶಾ ಮಗುನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ದಾಳೆ ಪೋಲಿಯೋ ಡ್ರಾಪ್ಸ್ ಹಾಕ್ಸೋಕ್ಕೆ ಅಂತ. ಐ ಆಮ್ ಸಾರಿ ರಾಜೀವ್, ನಿಮ್ಗೆ ಹೇಳಿದೆ ಮಗುನ ನಾನು ಕರ್ಕೊಂಡು ಹೋಗಿಬಿಟ್ಟೆ. ನೀವೇ ಮೊನ್ನೆ ಹೇಳ್ತಿದ್ರಿ ಇವತ್ತು ಮಗುಗೆ ಪೋಲಿಯೋ ಡ್ರಾಪ್ಸ್ ಹಾಕಿಸ್ಬೇಕು ಅಂತ. ನೀವಿವತ್ತು ತುಂಬ ಬ್ಯುಸಿಯಾಗಿದ್ರಿ, ಅದಕ್ಕೆ ನಾನೇ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದೆ. ನಿಮಗೆ ಫೋನ್ ಮಾಡಬೇಕಾಗಿತ್ತು, ಆದರೆ ಹಾಸ್ಪಿಟ್ಲ್ ಇಲ್ಲೇ ಹತ್ತಿರದಲ್ಲಿರೋದು, ಬೇಗ ಬಂದುಬಿಡ್ಬೋದು ಅಂತ ಮಾಡಲಿಲ್ಲ. ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ, ನೀವ್ಯಾಕೆ ಸಾರಿ ಹೇಳ್ತೀರಾ? ಆ್ಯಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನಿನಗೋಸ್ಕರ ನಾವು ಕೆಲವು ಹುಡುಗರನ್ನು ನೋಡಿದ್ದೇವೆ. ನೀನು ಒಪ್ಪೋದಾದರೆ ನಾವು ಮಾತು ಮುಂದುವರಿಸ್ತೇವೆ. ನೀನು ಆ ಹುಡುಗರ ಜೊತೆ ಮಾತನಾಡು. ಪ್ರಸಾದ್ಗೆ ಏನು ಅನಿವಾರ್ಯವೋ ಇತ್ತೇನೋ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹಾಗಂದ್ಮೇಲೆ ನಾವು ಅವ್ರನ್ನ ಬಲವಂತ ಮಾಡಿ ಉಪಯೋಗ ಇಲ್ಲ. ನೋಡು ಸಾರಿಕಾ, ನನ್ನ ಸ್ನೇಹಿತನ ಮಗ ಒಬ್ಬ ಇದ್ದಾನೆ, ತುಂಬ ಒಳ್ಳೆ ಹುಡುಗ. ಅವನು ತಂದೆ ಜೊತೆಗೆ ಬಿಸ್ನೆಸ್ ಮಾಡ್ತಾ ಇದ್ದಾನೆ.
ಹಾಗಿದ್ದರೂ ಕೂಡ ಅವನಿಗೆ ಸಂಗೀತದಲ್ಲಿ ತುಂಬ ಆಸಕ್ತಿ ಇದೆ. ತಂದೆ ತಾಯಿಗೆ ಒಬ್ಬನೇ ಮಗ. ಯೋಚನೆ ಮಾಡು. ನೋಡು ಸಾರಿಕಾ, ನಮ್ಮ ಜೀವನದಲ್ಲಿ ಕೆಲವು ಅನಿರೀಕ್ಷಿತ ಘಟನೆಗಳು ನಡೀತವೆ. ನಾವು ಅಂದ್ಕೊಂಡ ಹಾಗೆ ಎಲ್ಲ ಘಟನೆಗಳು ನಡೆಯೋದಿಲ್ಲ. ಹಾಗೆ ನಡೆದಾಗ ನಾವು ಕೆಲವು ಕಾಂಪ್ರಮೈಸಸ್ ಮಾಡ್ಕೋಬೇಕಾಗ್ತದೆ. ಕಾಂಪ್ರಮೈಸ್ ಮಾಡಿಕೊಳ್ಳಿಲ್ಲ ಅಂದರೆ ನಮಗೆ ನಾವೇ ಮತ್ತೂ ಅಷ್ಟು ದುಃಖ ಮತ್ತು ಅಷ್ಟು ಸಂಕಟನ ತಂದುಕೊಂಡ ಹಾಗಾಗುತ್ತೆ. ನೀನು ಪ್ರಸಾದನ ಇಷ್ಟಪಟ್ಟಿದ್ದೆ. ನಾವೆಲ್ಲರೂ ಸಂತೋಷದಿಂದ ಈ ಮದುವೆಗೆ ಒಪ್ಕೊಂಡಿದ್ವಿ. ಆದರೆ ಪರಿಸ್ಥಿತಿ ಏನೋ ಬದಲಾಗಿ ಅವನು ಈ ಮದುವೆ ಬೇಡ ಅಂತ ಹೇಳ್ತಿದ್ದಾನೆ. ನಾವೆಲ್ಲರೂ ಅವನಿಗೆ ಎಷ್ಟೋ ತಿಳಿ ಹೇಳಿದ್ವಿ, ಆದರೆ ಅವನು ಒಪ್ಕೋತಾ ಇಲ್ಲ. ಇನ್ನು ಬಲವಂತ ಮಾಡಿ ಪ್ರಯೋಜನ ಇಲ್ಲ ಸಾರಿಕಾ. ಸಾರಿಕಾ, ಪ್ರಾಕ್ಟಿಕಲಾಗಿ ಯೋಚನೆ ಮಾಡು. ಪ್ರಸಾದ್ ಈಗ ನಿನ್ನ ಜೀವನದಲ್ಲಿಲ್ಲ. ಆ ನಿಜಾನ ನೀನು ಒಪ್ಕೊಳ್ಳೇಬೇಕು. ಅವನಿಲ್ಲ ಅನ್ನೋ ಕಾರಣಕ್ಕೆ ನಿನ್ನ ಜೀವನ ಏನು ಮುಗಿದೋಗೋದಿಲ್ವಲ್ಲ. ಅಫ್ಕೋರ್ಸ್ ಪ್ರಸಾದ್ನ ನೀನು ತುಂಬ ಇಷ್ಟಪಡ್ತಿದ್ದೆ, ತುಂಬ ದಿನ ಒಟ್ಟಿಗೆ ಇದ್ರಿ. ಈಗ ಇದ್ದಕ್ಕಿದ್ದ ಹಾಗೆ ಮರ್ತುಬಿಡು ಅಂತಂದರೆ ಕಷ್ಟ ಆಗುತ್ತೆ. ಆದರೆ ಸಮಯ ಕಳೆದ ಹಾಗೆ ನೀನು ಅದರಿಂದ ಹೊರಗೆ ಬರ್ತೀಯ. ಸಾರಿಕಾ, ನೋಡು, ಜೀವನದಲ್ಲಿ ಸಂದರ್ಭಗಳು ಬದಲಾಗ್ತಾ ಇರ್ತವೆ. ನಾವುಗಳು ಆ ಬದಲಾಗ್ತಾ ಇರೋ ಸಂದರ್ಭಗಳಿಗೆ ಹೊಂದ್ಕೊಳ್ತಾ ಇರಬೇಕಾಗ್ತದೆ. ಮತ್ತು ಈಗಾಗಲೇ ಪ್ರಸಾದ್ ನಿನ್ನನ್ನು ಮದುವೆ ಆಗೋದಿಲ್ಲ ಅಂತ ಹೇಳಿ ಆಗಿದೆ. ಕಾರಣ ಹೇಳಿಲ್ಲ ಅಷ್ಟೆ. ಸಾರಿಕಾ, ಪ್ರಸಾದ್ ಕಾರಣ ಕೊಡೋದು ಬಿಡೋದು ನನಗಷ್ಟು ಮುಖ್ಯ ಅಂತ ಅನ್ಸಲ್ಲ. ಕಾರಣ ಕೊಟ್ಟರು ಕೊಡದೇ ಇದ್ದರೂ ಅವರು ತನ್ನ ನಿಲುವನ್ನು ಬದಲಾಯಿಸ್ಕೊಳ್ಳೋದಿಲ್ಲ. ಯಾವುದೇ ಪರಿಸ್ಥಿತಿಲೂ ಫಲಿತಾಂಶ ಒಂದೇ ಅನ್ನೋದಾದರೆ ನೀನು ಸತ್ಯನ ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕು. ಅವೆಲ್ಲ ಹೇಳ್ತಾ ಇರೋದು ನೀನು ಒಳ್ಳೆಯದಕ್ಕೆ. ಏನು ಯೋಚನೆ ಮಾಡ್ತಿದ್ದೀಯಾ ಸಾರಿಕಾ? ನೀನು ಹೀಗೆ ಸುಮ್ಮನೆ ಕೂತ್ರೆ ಹೇಗೆ? ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ನಮಗೂ ಗೊತ್ತಾಗಬಾರ್ದಾ? ಅದನ್ನು ಹೇಳು. ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ನನಗೆ ಯೋಚನೆ ಮಾಡೋದಕ್ಕೆ ಟೈಮ್ ಕೊಡಿ. ರಾಜೀವ, ನಾನು ಈ ಫೀಲ್ಡಲ್ಲಿ ಸುಮಾರು 11 ವರ್ಷದಿಂದ ಬೇರೆ ಬೇರೆ ಪೆಟ್ರೋಲಿಯಂ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೀನಿ. ಇದರಲ್ಲಿ ಪ್ರಾಫಿಟ್ ಎಷ್ಟು ಬರುತ್ತೆ, ರಿಟರ್ನ್ಸ್ ಎಷ್ಟು ಬರುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಈ ಪ್ರಾಜೆಕ್ಟ್ ರಿಪೋರ್ಟು ಅಸೆಸ್ಮೆಂಟ್ ಎಲ್ಲ ಬೇಕಾಗೇ ಇಲ್ಲ. ಇದರಲ್ಲಿ ಕೋಟ್ಯಾಂತರ ರೂಪಾಯಿ ರಿಟರ್ನ್ಸ್ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನನಗೆ ಕಾಡ್ತಾ ಇರೋ ದ್ವಂದ್ವನೇ ಬೇರೆ. ಏನದು ದ್ವಂದ್ವ? ಕಂಪ್ನಿ ಎಂಪ್ಲಾಯಿ ಆಗಿದ್ಕೊಂಡು ನಾನು ಈ ಬಿಸ್ನೆಸ್ಸಲ್ಲಿ ಡೈರೆಕ್ಟಾಗಿ ಹೇಗೆ ಇನ್ವಾಲ್ವ್ ಆಗೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅಮಿತ್, ನೀನು ಯಾಕಿಂತ ಆಲೋಚನೆ ಮಾಡ್ತಾ ಇದೀಯಾ? ನಾನೇನಾದರೂ ಈ ಪಾರ್ಟ್ನರ್ಶಿಪ್ಪಲ್ಲಿ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿರೋದು ನಮ್ಮ ಕಂಪ್ನಿಗೆ ಗೊತ್ತಾದರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಏನು ಪ್ರಾಬ್ಲಮ್? ನಾನು ಈ ಪಾರ್ಟ್ನರ್ಶಿಪ್ಪಲ್ಲಿ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿರೋದು ನಮ್ಮ ಕಂಪ್ನಿಗೆ ಗೊತ್ತಾದರೆ ನನ್ನ ಕೆರಿಯರೇ ನಾಶವಾಗಿ ಹೋಗುತ್ತೆ ರಾಜೀವ. ನಮ್ಮ ಕೈಯಿಂದ ಈ ಪಾರ್ಟ್ನರ್ಶಿಪ್ ಹೋಗೋದಲ್ಲದೆ ನನ್ನ ಹೆಸರು ಬ್ಲ್ಯಾಕ್ ಲಿಸ್ಟಲ್ಲಿ ಸೇರುತ್ತೆ. 11 ವರ್ಷದಿಂದ ಈ ಫೀಲ್ಡಲ್ಲಿ ತುಂಬ ಒಳ್ಳೆ ಹೆಸರು ತೊಗೊಂಡಿದ್ದೀನಿ. ನನ್ನ ಅನುಭವ ನೋಡಿ ಬೇಕಾದಷ್ಟು ಬೇರೆ ಬೇರೆ ಪೆಟ್ರೋಲಿಯಂ ಕಂಪ್ನಿಯವರು ಜಾಬ್ ಆಫರ್ ಮಾಡ್ತಾ ಇದ್ದಾರೆ. ಗಾಡ್ ಫಾರ್ಬಿಡ್ ನನ್ನ ಹೆಸರೇನಾದರೂ ಬ್ಲ್ಯಾಕ್ ಲಿಸ್ಟಲ್ಲಿ ಸೇರ್ಕೊಂಬಿಟ್ರೆ ಬೇರೆ ಯಾವ ಕಂಪ್ನಿಯಲ್ಲೂ ನನ್ನ ಕೆಲಸ ಸಿಗಲ್ಲ. ಮೊರಾಲಿಟಿಗಿಂತ ಹೆಚ್ಚು ನನ್ನ ಕೆರಿಯರ್ ಎಲ್ಲಿ ಹಾಳಾಗೋಗುತ್ತೋ ಅಂತ ಚಿಂತೆ ಆಗ್ತಾ ಇದೆ ರಾಜೀವ. ಓ ಕಮಾನ್ ಅಮಿತ್, ಹೀಗೆಲ್ಲ ಮಾತಾಡೋದು ನಿನಗೆ ಸೂಟೇ ಆಗೋದಿಲ್ಲ.
ಈ ಬಿಸ್ನೆಸ್ನಲ್ಲಿ ಎಷ್ಟು ಲಾಭ ಇದೆ ಅಂತ ನಿನಗೆ ಗೊತ್ತು. ಇಷ್ಟೆಲ್ಲ ಲಾಭ ಇರುವಾಗ ನಾವು ಕೆಲವೊಂದು ಸಣ್ಣ ಪುಟ್ಟ ಕಾಂಪ್ರಮೈಸ್ ರಿಸ್ಕ್ಗಳನ್ನ ತಗೊಳ್ಳೋದಕ್ಕೂ ತಯಾರಾಗಿರ್ಬೇಕಾಗತ್ತೆ. ಇದನ್ನು ನಾನು ನಿನಗೆ ಹೇಳಬೇಕಾಗಿಲ್ಲ, ನಿನಗೂ ಗೊತ್ತಿರುತ್ತೆ. ಅಲ್ಲ, ರಿಸ್ಕ್ ಇಲ್ಲದೆ ಇರೋಂಥ ಬಿಸ್ನೆಸ್ ಯಾವುದಿದೆ ಹೇಳು? ರಾಜೀವ, ನಾನು ಈ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನನ್ನ ಜೀವನ ಪೂರ್ತಿ ಸಂಪಾದನೆ ಮಾಡಿರೋದನ್ನು ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಬ್ಯಾಂಕಿಂದ, ಫ್ರೆಂಡ್ಸಿಂದ ಕೋಟ್ಯಾಂತರ ರೂಪಾಯಿ ಹಣನ ಮೊಬಿಲೈಸ್ ಮಾಡ್ತಾಯಿದ್ದೀನಿ. ಒಂದು ವೇಳೆ ಹಣ ಏನಾದರೂ ಹೊರಟೋದ್ರೆ ನಾನು ಸರ್ವನಾಶ ಆದ ಹಾಗೇ. ಅದಕ್ಕೇ ಈ ಪಾರ್ಟ್ನರ್ಶಿಪ್ಗೆ ಇನ್ವೆಸ್ಟ್ ಮಾಡಬೇಕೋ ಬೇಡವೋ ಅನ್ನೋ ದ್ವಂದ್ವ ನನಗಾಗ್ತಾಯಿದೆ. ಅಮಿತ್, ಈ ಪೆಟ್ರೋಲಿಯಂ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡ್ತಿರೋದು ನೀನು ಒಬ್ಬನೇ ಅಲ್ಲ, ನಾನು ಕೂಡ. ಹಣ ಗಳಿಸೋದಕ್ಕೆ 11 ವರ್ಷ ನೀನು ಹೇಗೆ ಕಷ್ಟಪಟ್ಟಿದೆಯೋ ಹಾಗೆ ನಾನು ಏನೇನೋ ಮಾಡಿದ್ದೀನಿ. ಇಲ್ಲಿ ರಿಸ್ಕ್ ಇರೋದು ನಿನ್ನ ಹಣಕ್ಕೆ ಮಾತ್ರ ಅಲ್ಲ, ನನ್ನ ಹಣಕ್ಕೆ ಕೂಡ. ಅರ್ಥ ಮಾಡ್ಕೋ. ರಾಜೀವ, ಕಂಪ್ನಿ ರೂಲ್ಸ್ ಪ್ರಕಾರ ಕಂಪ್ನೀಲಿ ಕೆಲಸ ಮಾಡ್ತಿರೋರು, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಂಪ್ನಿ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿರೋರು, ಇವ್ರು ಯಾರೋ ಪಾರ್ಟ್ನರ್ಶಿಪ್ಗೆ ಅಪ್ಲೈ ಮಾಡೋ ಹಾಗಿಲ್ಲ. ಅಮಿತ್, ಕಂಪ್ನಿ ಹಾಗೆ ರೂಲ್ ಮಾಡಿರೋದು ಬಿಸ್ನೆಸ್ನಲ್ಲಿ ಮಿಸ್ಅಪ್ರೋಪ್ರಿಯೇಷನ್ ಆಗಬಾರ್ದು ಅಂತ ಅಷ್ಟೇ. ಅದು ಅಲ್ಲದೆ ನೀನು ಈ ಪಾರ್ಟ್ನರ್ಶಿಪ್ನಲ್ಲಿ ಇನ್ವಾಲ್ವ್ ಆಗಿರೋದು ನಿಮ್ಮ ಕಂಪ್ನಿಯವ್ರಿಗೆ ಹೇಗೆ ಗೊತ್ತಾಗುತ್ತೆ? ಕಂಪ್ನಿ ನಿನ್ನ ಹೆಸರಿನಲ್ಲೂ ಇರೋದಿಲ್ಲ, ನನ್ನ ಹೆಸರಿನಲ್ಲೂ ಇರೋದಿಲ್ಲ. ಬೇರೆ ಯಾರೋ ಥರ್ಡ್ ಪಾರ್ಟಿ ಹೆಸರಿನಲ್ಲಿ ನಾವು ಕಂಪ್ನಿನ ಶುರು ಮಾಡ್ತಾ ಇದ್ದೀವಿ. ನಿನ್ನನ್ನು ಈ ಪಾರ್ಟ್ನರ್ಶಿಪ್ ಜೊತೆ ಲಿಂಕ್ ಮಾಡೋದಕ್ಕೆ ಸಾಧ್ಯವಾಗದಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ಗಾಳಿ ತಡೆ ಒಡ್ಡುತ್ತೆ, ಆದರೆ ಅದೇ ತಡೆ ಹಕ್ಕಿ ರೆಕ್ಕೆ ಬಡಿದು ಹಾರೋದಕ್ಕೆ ಶಕ್ತಿ ಕೊಡುತ್ತೆ. ಬಿಸ್ನೆಸ್ ಅಂದಮೇಲೆ ಅಡೆತಡೆಗಳು ಇದ್ದದ್ದೇ. ಅಡೆತಡೆಗಳಿಲ್ಲ ಅಂತಂದಮೇಲೆ ನನಗೂ ನಿನಗೂ ಏನು ಕೆಲಸ ಇಲ್ಲಿ? ಅಂಥ ಅಡೆತಡೆಗಳನ್ನು ನಾವು ಚಾಲೆಂಜ್ ಆಗಿ ತೊಗೋಬೇಕು. ಆ ಚಾಲೆಂಜ್ಗಳನ್ನ ಎದುರಿಸೋದಕ್ಕೆ ತಾನೇ ನಾವು ಹಾರ್ವರ್ಡ್ಗೆ ಹೋಗಿ MBA ಮುಗಿಸ್ಕೊಂಡು ಬಂದಿದ್ದು. ಇಲ್ಲ ಎಲ್ಲದಕ್ಕೂ ಬೆನ್ನು ತಿರುಗಿಸಿ ಹೋಗೋ ಹಾಗಿದ್ರೆ ಅಷ್ಟು ದೂರ ಹೋಗಿ ನಾವ್ಯಾಕೆ MBA ಮಾಡಬೇಕಾಗಿತ್ತು ಹೇಳು? ನೋಡು, ಈಗ ಕಂಪ್ನಿನ ನನ್ನ ಹೆಸರಿನಲ್ಲೇ ಶುರು ಮಾಡಬಹುದು. ನಾನು ನೀನು ಫ್ರೆಂಡ್ಸ್ ಅನ್ನೋ ವಿಷಯ ಗೊತ್ತಾಗೋ ಸಾಧ್ಯತೆ ತುಂಬ ಕಡಿಮೆ. ಆದರೂ ನಾನು ಆ ಚಾನ್ಸ್ ತಗೊಳ್ತಾ ಇಲ್ಲ. ನೀನು 11 ವರ್ಷಗಳಲ್ಲಿ ಸಂಪಾದನೆ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದೀಯ, ರಿಸ್ಕ್ ತೊಗೊಂಡಿದೀಯ. ಇವತ್ತು ಅದೆಲ್ಲದಕ್ಕೂ ಪ್ರತಿಫಲ ತಗೊಳ್ಳುವಂಥ ಅವಕಾಶ ನಿನ್ನ ಕಾಲ ಹತ್ರನೇ ಬಂದಿದೆ. ಯೋಚನೆ ಮಾಡು. ಹೆದರ್ಕೊಂಡು ಕಣ್ಮುಚ್ಕೊಂಡು ಕೂರೋದ್ರಲ್ಲಿ ಅರ್ಥನೇ ಇಲ್ಲ. ಆ್ಯಂಡ್ ಮೋರೋವರ್, ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ಅಂತ ಕೊರಗೋ ಅವಶ್ಯಕತೆಯೂ ಇಲ್ಲ. ನೀನು ಹೇಳ್ತಾ ಇರೋದೆಲ್ಲ ಕನ್ವಿನ್ಸಿಂಗ್ ಆಗಿದೆ, ಬಟ್ ಸ್ಟಿಲ್ ನನಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಸಮಯ ಕೊಡು. ಐ ಥಿಂಕ್ ಐ ನೀಡ್ ಸಮ್ ಟೈಮ್. ಇಲ್ಲಿ ಯೋಚನೆ ಮಾಡೋ ಪ್ರಶ್ನೆನೇ ಇಲ್ಲ ಅಮಿತ್. ಯೋಚನೆ ಮಾಡೋವಂಥದ್ದು ಏನಿದೆ? ನಾನು ನಿನ್ನ ಜೊತೆ ಇದ್ದೀನಿ, ದಟ್ಸ್ ಇಟ್. ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಲೆಟ್ ಅಸ್ ಟೇಕ್ ದಿಸ್ ಆಪರ್ಚುನಿಟಿ. ನಾವು ಇನ್ವೆಸ್ಟ್ಮೆಂಟ್ ಮಾಡಿದ 2 ವರ್ಷಗಳಲ್ಲೇ ನಮ್ಮನ್ನು ಯಾರೂ ಮುಟ್ಟೋಕ್ಕಾಗದಿರೋ ಎತ್ತರದಲ್ಲಿ ನಾವಿರ್ತೀವಿ. ನಾನು ಪೇಪರ್ಸ್ನೆಲ್ಲ ರೆಡಿ ಮಾಡ್ತೀನಿ. ಓಕೆ? ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯಾ